ರೈತರೇ ನಮಸ್ಕಾರ. ನನ್ನ ಹೆಸರು ಸುನಿಲ್. ನನಸು ಫಾರ್ಮ್ ಹೌಸ್, ಶಾಸ್ತ್ರಿಹಳ್ಳಿ, ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು ಬರುತ್ತಿದ್ದು. ಶಾಸ್ತ್ರಿಹಳ್ಳಿ ಗ್ರಾಮದ ಹತ್ರ ಬರುತ್ತೆ ನನಸು ಫಾರ್ಮು. ಇಲ್ಲಿ ನೋಡ್ತಾ ಇರ್ಬೋದು ಈ ಹೊಲನ ನೀವು. ಈ ಹೊಲದಲ್ಲಿ ಏನಿದೆಯಲ್ಲ, ಒಂದು 7 ಎಕರೆ ಇದೆ. ಇದು ಅಡಿಕೆ. ಇದು ಒಟ್ಟು 3,500 ಅಡಿಕೆ ಗಿಡಗಳಿದ್ದಾವೆ ಇದರಲ್ಲಿ, 7 ಎಕರೆಯಲ್ಲಿ. ಇದೇನು ಮಾಡಿಬಿಟ್ಟಿದ್ರು, ನಮ್ಮ ಓನರಿಗೆ ಗೊತ್ತಾಗದೆ, ಸ್ವಲ್ಪ ಅವರು ಅಗ್ರಿಕಲ್ಚರ್ ಅಷ್ಟೊಂದು ಮಾಹಿತಿ ಇರದೇ ಇರೋ ಕಾರಣ, ಅವ್ರ ಫ್ರೆಂಡ್ ಹೇಳಿದ್ರು ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ, ಈ ಹೊಲದ್ದು ಪೂರ್ತಿ ಮೇಲ್ಗಡೆ 4 ಇಂಚ್ ಟಾಪ್ ಸಾಯಿಲ್ ಇರ್ತದಲ್ಲ, ಅದನ್ನು ಒತ್ತಿ JCB ತೆಗೆದು ಇಲ್ಲಿ ಅಗಸೆ ಗಿಡ ಕಾಣೋದು ನಿಮಗೆ. ಇದು ಈ ಅಗಸೆ ಗಿಡ ಮತ್ತು ಈ ಕಡೆ ನಮ್ಮ ಬೌಂಡ್ರಿ ಮುಗೀತು ಅಂತ. ಇಲ್ಲ, ಅಗಸೆ ಗಿಡದ ಲೆಕ್ಕಕ್ಕೆ ನಮ್ಮ ಬೌಂಡ್ರಿ ಮುಗೀತು ಅಂತ ಈ ಫೆನ್ಸಿಗೆ ಒಂದು ಏರಿ ನಿರ್ಮಾಣ ಮಾಡ್ಕೊತ ಹೋಗಿದ್ದಾರೆ. ಮೇಲ್ಗಡೆ ಟಾಪ್ ಸಾಯಿಲ್ ಎಲ್ಲ ತೊಗೊಂಡೋಗಿ ಸೈಡಿಗೆ ಹಾಕಿದ್ದಾರೆ. ಅದ್ರ ಮೇಲೆ ಇದರಲ್ಲಿ ಅಡಿಕೆ ಕುಡಿಸಿದ್ದೀವಿ ನಾವು. ಅಡಿಕೆ ಅಲ್ಲಲ್ಲಿ ಅಷ್ಟೇನು ಚೆನ್ನಾಗಿ ಬರ್ತಾ ಇರಲಿಲ್ಲ. ಒಂಥರ ಹಳದಿ ಆಗೋದು, ಮತ್ತು ಬೇಸಿಗೆಯಲ್ಲಿ ಎಷ್ಟು ನೀರು ಕೊಟ್ಟರು ಬಾಡೋಗೋದು, ಆ ಥರ ಆಗ್ತಿತ್ತು. ನಾವು ಇದಕ್ಕೇನಾದರೂ ಮಾಡಲೇಬೇಕಲ್ಲ ಅಂಥೇಳಿ ನಾವೇನು ಮಾಡಿದ್ವಿ, ಒಂದು 2 ವರ್ಷ ಡಯಾಂಚನ ಬೆಳ್ಕೊಂಡು. ಇಲ್ಲಿ ಕಾಣ್ತಾಯಿದೆ ನಿಮಗೆ ಡಯಾಂಚದ ಗಿಡಗಳು, ಅಲ್ಲಲ್ಲಿ ಕಾಣುತ್ತೆ ನಿಮಗೆ ಡಯಾಂಚ ನೋಡಿ. ಇದೆಲ್ಲ ಕಾಣುತ್ತಲ್ಲ, ಇದೆಲ್ಲ ದಯಾಂಚದ ಗಿಡಗಳಿವು. ದಯಾಂಚ ಮತ್ತು ಸೆಣಬು ಹಾಕಿ ಹಾಕ್ಕೊಳ್ಳೋದು, ಮತ್ತು ವೀಡ್ ಕಟ್ರಲ್ಲಿ ಹೊಡೆಯೋದು ಅಂತ ಮಾಡ್ತಾಯಿದ್ದೀವಿ. ನೋಡ್ತಾ ಇರೋದು ನೀವು. ಈ ಸಲ ಏನಾಗ್ತಿದೆ ಅಂದರೆ, 2022ರಲ್ಲಿ ಭಾರಿ ಮಳೆ ಬಂತು. ನಮ್ಮ ಹೊಲಕ್ಕೆಲ್ಲ ಭಾಳ ಮಳೆ ಬಂತು. ಆ ಮಳೇಲಿ ಮೇಲ್ಗಡೆ ಮಣ್ಣೆಲ್ಲ ಏನಿದೆಯಲ್ಲ, ಅದೆಲ್ಲ ಕೊಚ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದೆಲ್ಲ ಆದಮೇಲೆ ನಾವೇನು ಮಾಡಿದ್ವಿ, ವೆಲ್ವೆಟ್ ಬೀನ್ಸು, ಸೆಣಬು, ದಯಾಂಚ ಇದನ್ನೆಲ್ಲ ನಮ್ಮ ಮಡಿಕೆ ತೋಟದಲ್ಲಿ ಹಾಕ್ಕೊಂಡ್ವಿ ನಾವು. ಹಾಕ್ಕೊಂಡಾದಮೇಲೆ ಒಂದು ದೊಡ್ಡ ಮಳೆ ಬಂತು. ಆ ದೊಡ್ಡ ಮಳೆ ಬಂದಮೇಲೆ ನಮ್ಮ ಹೊಲದಲ್ಲಿ ಬಿದ್ದಂಥ ಮಳೆ, ನಮಗೇನು ಕೆರೆ ಇದೆ, ನಮ್ಮದೇ ಇಲ್ಲೊಂದು 1 ಕೋಟಿ ಲೀಟ್ರ್ ಸಾಮರ್ಥ್ಯದೊಂದು ಕೆರೆ ಇದೆ. ಆ ಕೆರೆಯಲ್ಲಿ ಬರೋವಾಗ ನೀರು ಎಷ್ಟು ಪರಿಶುದ್ಧವಾಗಿ ಬರೋದಂದರೆ, ಅದು ಸ್ವಲ್ಪನೂ ಕೊಳೆ ಇರ್ತಿರಲಿಲ್ಲ, ಆ ಥರ ಬರೋದು ನೀರು. ಯಾಕಂದರೆ ಭೂಮಿ ಮೇಲೆ ಬೀಳೋ ಮಳೆ ಫಸ್ಟು ಎಲೆಗಳೆಲ್ಲ ಬೀಳುತ್ತೆ, ಎಲೆಗಳ ಮೇಲೆ ಬಿದ್ದು ಆಮೇಲೆ ಅದು ಹನಿ ಛಿದ್ರ ಆಗಿ, ಆಮೇಲೆ ಸಣ್ಣ ಗಾತ್ರವಾಗಿ ಒಂಥರ ಇಬ್ಬನಿ ಥರ ಆಗಿ ನಮ್ಮ ನೆಲನ ಸ್ಪರ್ಶಿಸುತ್ತದು. ಈ ಥರ ಹಾಕ್ಕೊಂಡ್ರೆ ನಮ್ಮ ರೈತರ ಭೂಮಿ ಕನಿಷ್ಠ ಒಂದು ವರ್ಷಕ್ಕೆ ಒಂದು ಅರ್ಧ ಸೆಂಟಿಮೀಟ್ರ್ ಆದರೂ ಮೇಲ್ಗಡೆ ಮೇಲ್ಮಣ್ಣೇನಿದೆ ಅದು ಕೊಚ್ಕೊಂಡು ಹೋಗ್ತಾ ಇದೆ, ಕೆರೆಗೆ, ಹಳ್ಳಕ್ಕೆ, ಆ ರೀತಿ ಕೊಚ್ಕೊಂಡು ಹೋಗ್ತಾ ಇದೆ. ನಾವು ಈ ರೀತಿ ಗಿಡದ ಮೇಲಿಲ್ಲ ಅಥವಾ ಗಿಡದ ಮಧ್ಯದಲ್ಲಿ ದಾಯ ಮಾಡಿಕೊಂಡು, ಸಾಲು ಮಾಡಿಕೊಂಡು, ಅಥವಾ ಹಂಗೆ ಒಳ್ಳೆ ಹಸಿ ಇದ್ದಾಗ, ಮಳೆ ಇದ್ದಾಗ ನಾವೆಲ್ಲ ಹಾಕ್ಕೊಂಡ್ರೆ, ಈ ದಯಾಂಚ, ವೆಲ್ವೆಟ್ ಬೀನ್ಸು ಆ ಥರದ್ದೆಲ್ಲ ಹಾಕ್ಕೊಂಡ್ರೆ ಭೂಮಿಲಿ ಮಣ್ಣು ಸೌದೋಗಲ್ಲ, ತೇವಾಂಶನೂ ಬೇಗ ಆರೋಗಲ್ಲ, ಮತ್ತು ಇದರಲ್ಲಿ ಒಂದೇ ಥರದ ಕೀಟ ಅವೆಲ್ಲ ಬರಲ್ಲ ಇದರಲ್ಲಿ. ನೋಡಿ, ಇಲ್ಲಿ ಒಂದು ಸೊಪ್ಪಿನ ಗಿಡ ಇದೆ. ಬೇರೆ 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 ಕೀಟಗಳು ನಮಗೆ ಕಾಣದೇ ರೀತಿನ ಭೂಮಿಯಲ್ಲಿ ಇದ್ದೇ ಇರ್ತವೆ. ಪರೋಪಕಾರಿ ಜೀವಿಗಳು ಇದ್ದೇ ಇರ್ತವೆ. ನೋಡ್ತಾ ಇರಲಿ, ಇಲ್ಲಿ ಚಿಟ್ಟೆ ಹಾರ್ತಾ ಇದೆ ಒಂದು. ಅದೇ ನಾವು ರೌಂಡಪ್ಪು ಬೇರೆ ಯಾವ ಥರದ್ದು ಔಷಧಿಗಳನ್ನ ಈ ತೋಟಕ್ಕೆ ಹೊಡೆದಿದ್ರೆ ಸಂಪೂರ್ಣ ಕಳೆನಾಶಕ ಆಗೋದು. ಆಮೇಲೆ ಅದಲ್ಲ ಅಂದರೆ ಬೇರೆ ಇನ್ನೊಂದು ಕಳೆ ಹುಡ್ಕೊಳೋದು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಈ ಗಿಡದ ಮೇಲೆ ಎಷ್ಟು ಬಳ್ಳಿಯೆಲ್ಲ ಹಬ್ಕೊಂಡಿದೆ. ಬಳ್ಳಿಯೆಲ್ಲ ಹಬ್ಬೋದ್ರಿಂದ ಏನು ತೊಂದರೆ ಇಲ್ಲ, ಆಮೇಲೆ ತೆಗಿಬೋದು ನಾವು ನೀಟಾಗಿ. ಇವತ್ತು ತೆಗ್ಸಿದ್ದೀವಿ ನಾವು. ಹೇಗಿದೆ ಸ್ನೇಹಿತರೆ ನಮ್ಮ ತೋಟ? ಈ ರೀತಿ ಮಾಡ್ಬೋದಾ? ಇದಕ್ಕೆ ಜೀವಾಮೃತ ಕೊಡ್ಬೋದಾ? ಎಲ್ಲ ಮಾಹಿತಿ ನಿಮ್ಮಿಂದ ಬೇಕಾಗಿದೆ. ಆನಂದ್ ಕುಮಾರ್ ಸರ್ ಅವರೇ, ನಮಸ್ಕಾರ.